ಇವರೆಲ್ಲರೂ ನಮ್ಮ ಕರ್ನಾಟಕದ ರಾಜಕಾರಣಿಗಳೇನ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಜ್ಯದ ಅಸ್ಮಿತೆಯಾಗಿರುವಂತಹ ರಾಷ್ಟ್ರಧ್ವಜವನ್ನು ಸುಡಲಾಗ್ತಾ ಇದೆ. ಇದರ ಜೊತೆಗೆ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಗೂ ಕೂಡ ಧ್ವಂಸಗೊಳಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಾಥ್ ಸಿಗ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಕನ್ನಡ ಬಾವುಟ ಮೇಲೆ ನಾಯಿ ಕೂರಿಸಿ ಚಪ್ಪಲಿ ಇಟ್ಟು ಅಪಮಾನವನ್ನ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆಗೆ ಸಾಥ್ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಇದು ಇಡೀ ರಾಜ್ಯದ ಅಸ್ಮಿತೆಯನ್ನ ಅಣಕಿಸುವಂತಹ ಒಂದು ಘಟನೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರಿಂದಾಗಿ ಈ ಕೃತ್ಯ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ ಕೂಡ ಸಾಥ್ ನೀಡಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದುಃಖದ ಸಂಗತಿ. ಈ ಅತಿರೇಕವನ್ನು ನೋಡ್ತಾ ಇದ್ದೀರಿ ನೀವು. ಇದರಲ್ಲಿ ಕಾಂಗ್ರೆಸ್ ಕೂಡ ಸಾಥ್ ನೀಡ್ತಾ ಇದೆ. ನಾಚಿಕೆ ಆಗಬೇಕು ಇವರೆಲ್ಲರಿಗೂ ಕೂಡ. ಎಷ್ಟರ ಮಟ್ಟಿಗೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಯಾವ ಮಟ್ಟಿಗೆ ಒಂದು ನಾಯಿಯನ್ನು ಧ್ವಜದ ಮೇಲೆ ಕೂರಿಸಿದ್ದಾರೆ, ಮತ್ತೊಂದು ಕಡೆ ಚಪ್ಪಲಿಯನ್ನು ಕೂಡ ಇಟ್ಟಿದ್ದಾರೆ, ಬೂಟ್ಗಳನ್ನು ಇಟ್ಟಿದ್ದಾರೆ. ನೋಡಿ, ಇಡೀ ರಾಜ್ಯದ ಅಸ್ಮಿತೆ ಇದು. ಯಾವ ಮಟ್ಟಿಗೆ ಆ ವ್ಯಕ್ತಿಗಳ ಮೇಲಿರುವಂತಹ ಒಂದು ಅಂಧಭಕ್ತಿ ಇದೆಯಲ್ಲ, ಅದು ಯಾವ ರೀತಿಯಾಗಿ ಆ ಒಂದು ವಿಧ್ವಂಸಕ ಕೃತ್ಯವನ್ನು ಅವರ ಕೈಯಿಂದ ಮಾಡಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಇದು ನಿಜವಾದ ಒಂದು ಅಂಧಭಕ್ತಿ. ಈ ಅಂಧತನ ಇದೆಯಲ್ಲ, ಇದು ಜನರ ಯೋಚನೆ ಮಾಡುವಂತಹ ಸಂಪೂರ್ಣ ಆ ಯೋಚನೆ ಮಾಡುವಂತಹ ಶಕ್ತಿ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಕುಂದಿಸಿಬಿಡುತ್ತೆ. ಅವರನ್ನು ಬುದ್ಧಿ ಭ್ರಮಣೆಯಲ್ಲಿ ಇರಿಸಿಬಿಡುತ್ತೆ. ಸಂಪೂರ್ಣವಾಗಿ ಮತಿಭ್ರಷ್ಟರನ್ನಾಗಿ ಅವರನ್ನು ಮಾಡಿಬಿಡುತ್ತೆ. ಅದಕ್ಕೆ ಈ ಘಟನೆಯ ಸಾಕ್ಷಿ ಅಂತ ನಾವು ಹೇಳ್ಬೋದು. ನಮ್ಮ ರಾಜ್ಯದ ರಾಜಕಾರಣಿಗಳು, ಸೋ ಕಾಲ್ಡ್ ರಾಜಕಾರಣಿಗಳು ಏನು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಅವರ ವಿರುದ್ಧವಾಗಿ ಭಾಳಷ್ಟು ಈಸಿಯಾಗಿ ಕ್ರಮ ಕೈಗೊಳ್ಬಿಡ್ತಾರೆ. ಭಾಳಷ್ಟು ಈಸಿಯಾಗಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ. ಮಸಿ ಬಳದಿದ್ದಕ್ಕೆ ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪದಡಿ ಪ್ರಕರಣ ಕೂಡ ದಾಖಲಾಯಿತು ಈ ಹಿಂದೆ. ಆದರೆ ಈಗ ಇಂತಹ ಒಂದು ಕುಕೃತ್ಯಗಳು ನಡೀತಾ ಇದ್ದೇವಲ್ಲ, ಇವ್ಯಾವುದಕ್ಕೂ ಕೂಡ ಇವರ ಪ್ರತಿಕ್ರಿಯೆ ಹೊರಗೆ ಬರ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಕನ್ನಡದ ಧ್ವಜಕ್ಕೆ ಅಪಮಾನ ಆಗ್ತಾ ಇದೆ. ಅಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಅನ್ನುವಂಥದ್ದು ಮಹಾರಾಷ್ಟ್ರದ ಕಾರ್ಯಕರ್ತರು. ಈಗ ಏನನ್ನು ನಾವು ಸರ್ಕಾರದಿಂದ ನಿರೀಕ್ಷಿಸಬಹುದಾಗಿದೆ? ಏನು ನಡೆದಿದೆ ಅಲ್ಲಿ? ಖಂಡಿತವಾಗಿಯೂ ಸಂತೋಷ್, ಪ್ರಮುಖವಾಗಿ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗಾಗಲೇ ಒಂದು ದ್ವೇಷದ ಬೆಂಕಿ ಹತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ತಮ್ಮ ಪುಂಡಾಟಿಕೆಯನ್ನು ಮುಂದುವರಿಸಿದ್ದಾರೆ. ಬೆಳಗ್ಗೆ ಮಹಾರಾಷ್ಟ್ರದ ಮಿರಜ್ನಲ್ಲಿ ಒಂದು ವಾಹನಗಳ ಮೇಲೆ ಒಂದು ಹಲ್ಲೆ ನಡೆಸಿದಂಥ ಪುಂಡರಿದ್ದಾರೆ, ಶಿವಸೇನೆ ಪುಂಡರು. ಅವರು ಈಗ ಕೊಲ್ಲಾಪುರದಲ್ಲಿ ಈಗ ಕನ್ನಡ ಧ್ವಜವನ್ನು ಸುಟ್ಟು ಹಾಕಿದ್ದಾರೆ. ಕನ್ನಡ ಧ್ವಜದ ಮೇಲೆ ಒಂದು ನಾಯಿಯನ್ನು ಇಟ್ಟು ಒಂದು ನಮ್ಮ ನಾಡು ವಿರೋಧಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಪುಂಡಾಟದಲ್ಲಿ ಕೇವಲ ಶಿವಸೇನೆ ಪುಂಡರಷ್ಟಲ್ಲ, ಕೊಲ್ಲಾಪುರದ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಅದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಒಂದು ಶಾಲನ್ನು ಕೊರಳಲ್ಲಿ ಹಾಕಿಕೊಂಡು ಅಲ್ಲಿ ಭಾಗವಹಿಸಿರ್ತಕ್ಕಂಥ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಪುಂಡಾಟಿಕೆ ಮುಂದುವರೆದಿದೆ, ನಾಡು ನುಡಿ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಶಿವಸೇನೆ ಪುಂಡರಾಗಿರ್ಬೋದು ತಮ್ಮ ಪುಂಡಾಟಿಕೆ ಮತ್ತು ಗುಂಡಾಗಿರಿಯನ್ನು ಮುಂದುವರಿಸಿದ್ದಾರೆ. ಅಂದರೆ ಬೆಂಗಳೂರಿನಲ್ಲಿ ನಡೆದಂಥ ಶಿವಾಜಿ ಮೂರ್ತಿಗೆ ಮಸಿ ಬೆಳೆದ ಪ್ರಕರಣ ಇದೆ. ಆ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಈ ರೀತಿ ಬೆಳಗಾವಿಯಲ್ಲಿ ಒಂದು ಕಲ್ಲು ತೂರಾಟ ಆಗಿರ್ಬೋದು, ಜೊತೆಗೆ ಒಂದು ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು. ಅದಕ್ಕೆ ಒಂದು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ತಮ್ಮ ಗುಂಡಾಗಳು ತಮ್ಮ ಗುಂಡಾ ಪ್ರವೃತ್ತಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕೂಡ ಒಂದು ಹೈ ಅಲರ್ಟ್ ಇರತಕ್ಕಂಥದ್ದು. ಯಾಕಂದರೆ ಕರ್ನಾಟಕದಿಂದ ಸಾಕಷ್ಟು ವಾಹನಗಳು ಮಹಾರಾಷ್ಟ್ರದಿಂದ ಸಾಕಷ್ಟು ವಾಹನಗಳು ಕರ್ನಾಟಕ ಬರುತ್ತೆ. ಸಾಕಷ್ಟು ಜನರು ಎರಡು ರಾಜ್ಯಗಳ ಮಧ್ಯೆ ಒಂದು ಓಡಾಟವನ್ನು ನಡೆಸ್ತಾರೆ. ಅವರಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಂದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕನ್ನಡಿಗರಿದ್ದಾರೆ, ಜೊತೆಗೆ ಈ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋದಂಥವ್ರು ಜನರು ಪ್ರಯಾಣಿಕರಿದ್ದಾರೆ. ಅವರು ಈಗ ಭಯದಲ್ಲಿ ಈಗ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ
ಶಿವಸೇನೆ ಪುಂಡರು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಒಂದು ಆತಂಕ ಅವರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಳಗಾವಿಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ ಅವರು ಕೂಡ ಹೇಳಿದರು, ಏನಂದರೆ MES ವಿರುದ್ಧ ನಾವು ಕಠಿಣವಾದಂಥ ಕ್ರಮ ತೆಗೆದುಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದರು. ಅಗತ್ಯ ಬಿದ್ದರೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತನಾಡ್ತೀನಿ ಅಂತ ಹೇಳಿದರು. ಇನ್ನೂ ಯಾವ ರೀತಿಯ ಅಹಿತಕರ ಘಟನೆ ಆದ ಬಳಿಕ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಸರ್ಕಾರ ಜೊತೆಗೆ ಮಾತನಾಡ್ತಾರೆ ಅನ್ನೋಂಥ ಪ್ರಶ್ನೆ ಕನ್ನಡಿಗರು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಘಟನೆಗಳಾದ ಬಳಿಕ ತಕ್ಷಣವೇ ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಏನು ಕನ್ನಡಿಗರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಇಷ್ಟೊತ್ತಿಗಾಗಲೇ ಮಾತನಾಡಬೇಕಾಗಿತ್ತು. ಅಲ್ಲಿ ಏನೋ ಒಂದು ವಾತಾವರಣವನ್ನು ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲದೆ ಏನು ಬೆಳಗಾವಿಯಲ್ಲಿ ಏನೆಲ್ಲ ಗಲಾಟೆ ಸೃಷ್ಟಿ ಮಾಡಿದವರು ಈಗಾಗಲೇ ಬಂಧನವನ್ನು ಮಾಡಿರ್ತಕ್ಕಂಥದ್ದು ಅವರಿಗೆ ಕೂಡ ಇಂಡಲ್ಗೇಜಿಗೆ ಕಳಿಸಿಕೊಡಲಾಗಿದೆ. ಆದರೆ MES ಮುಖಂಡರು ಏನಿದ್ದಾರೆ ದಶಕಗಳಿಂದ ನಾಡ ವಿರೋಧಿ ಚಟುವಟಿಕೆ ಮಾಡೋದಲ್ಲದೆ ಇಂಥ ಒಂದು ಗಲಭೆಗಳಿಗೆ ಒಂದು ಕುಮ್ಮಕ್ಕು ನೀಡುವಂಥ MES ಮುಖಂಡರು ಏನಿದ್ದಾರೆ, ಶಿವಸೇನೆ ಮುಖಂಡರು ಇಲ್ಲಿದ್ದಾರೆ, ಅವರನ್ನು ಕೂಡ ಯಾಕೆ ಇನ್ನೂ ಬಂಧಿಸುವುದು ಕೆಲಸ ಮಾಡಿಲ್ಲ ಅನ್ನೋಂಥ ಪ್ರಶ್ನೆ ಕನ್ನಡಿಗರು ಮಾಡ್ತಾ ಇದ್ದಾರೆ. ಸಂತೋಷ್, ಸದ್ಯಕ್ಕೆ ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದಂಥ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು, ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಬೆಳಗಾವಿಯ ಸಂಪೂರ್ಣವಾಗಿ ಎಲ್ಲ ಕಡೆ ಕೂಡ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. 144 ಸೆಕ್ಷನ್ ಜಾರಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಗುಂಪುಗಳು ಒಂದು ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಕನ್ನಡಪರ ಹೋರಾಟಗಾರರು ಏನು ಒಂದು MES ಪುಂಡರಾಗಿರ್ಬೋದು, ಶಿವಸೇನೆ ಬಹಳಷ್ಟು ಮುಖ್ಯವಾದಂಥದ್ದು ಏನಂತಂದ್ರೆ ಸೆಕ್ಷನ್ 144 ಅನ್ನ ಜಾರಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸೆಕ್ಷನ್ 144 ಜಾರಿಗೆ ಆಗಿದ್ರೂ ಕೂಡ ಈ ರೀತಿಯಾಗಿ ಜನರು ಅಲ್ಲಿ ಗುಂಪುಗೂಡ್ತಾ ಇದ್ದಾರೆ. ಅಲ್ಲಿರುವಂತಹ ಪೊಲೀಸರು ಅಥವಾ ಅಲ್ಲಿರುವಂತಹ ವ್ಯವಸ್ಥೆ ಇದ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಯಾಕೆ ಕೈಗೊಳ್ತಾ ಇಲ್ಲ ಅಂತ. ಶ್ರೀಧರ್, ಕೇಳಿಸ್ತಾ ಇದೆಯಾ? ಸಂತೋಷ್, ಓಕೆ. ಇಲ್ಲ, ಏನಂತಂದ್ರೆ ಅಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಸೆಕ್ಷನ್ 144 ಅನ್ನ ಜಾರಿಗೆ ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿ ಜನ ಈ ರೀತಿ ಕೂಡಿ ಅಲ್ಲಿ ನಮ್ಮ ರಾಜ್ಯದ ಏನು ಅಸ್ಮಿತೆ ಇದೆ ಅದನ್ನು ಅವಹೇಳನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ. ಸಂತೋಷ್, ಈಗಾಗಲೇ ಏನಂದರೆ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದಂಥ ಘಟನೆ ಏನಿದೆ, ಅಂದರೆ ಈ ಒಂದು ಪುಂಡಾಟಿಕೆ ಮಾಡಿದಂಥ ಘಟನೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನಡೆದತಕ್ಕಂಥ ಘಟನೆ ಅಂತ ಹೇಳ್ಬೋದು. ಆದರೆ ಈಗಾಗಲೇ ಬೆಳಗಾವಿಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಈಗ ಅಲ್ಲಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಜೊತೆಗೆ ಆಗಲೇ ಒಂದು ಏನು ನಿನ್ನೆ ಗಲಾಟೆ ನಡೆಸಿದಂಥ ಏನು ಪ್ರತಿಭಟನಾಕಾರರಿದ್ದಾರೆ ಅವ್ರ ಒಂದು ನೇತೃತ್ವ ವಹಿಸಿದಂಥ ಮುಖಂಡರನ್ನು ಕೂಡ ಈಗಾಗಲೇ ಬಂಧಿಸಿ ಇಂಡಲ್ಗೆ ಜೈಲಿಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ನ್ಯಾಯಾಲಯ ಕೂಡ ಈಗ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇನ್ನಷ್ಟು ಜನ ಏನಿದ್ದಾರೆ, ಕೇವಲ 27 ಜನರನ್ನು ಬಂಧಿಸಲಾಗಿದೆ. ಅಂದರೆ 4 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಕಡೆ ಬಜಾರ್ ಠಾಣೆ ಆಗಿರ್ಬೋದು, ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ತಿಳಕೋಡಿ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ತಿಳಕೋಡಿ ಪೊಲೀಸ್ ಠಾಣೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಏನು ಅವಮಾನ ಮಾಡುವಂಥ ಕೆಲಸ ಮಾಡಿದ್ರು, ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಶಿವಾಜಿ ಮತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ವಿಚಾರ ಇಟ್ಕೊಂಡು ಇಲ್ಲಿ ಗಲಭೆ ಸೃಷ್ಟಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಒಂದು ಏನು ಗಲಭೆ ಸೃಷ್ಟಿಸುವಂಥ ಕಿಡಿಗೇಡಿಗಳೇನಿದ್ದಾರೆ, ಅದರಲ್ಲೂ ನಾಡದ್ರೋಹಿಗಳೇನಿದ್ದಾರೆ, ಅವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ಇನ್ನೂ ತೆಗೆದುಕೊಳ್ಬೇಕಾಗಿದೆ. ಯಾಕಂದರೆ ಇದೇ ರೀತಿ ಬಿಟ್ಟರೆ ಇಂಥ ಪುಂಡಾಟಿಕೆ ಇನ್ನೂ ಮುಂದುವರಿತೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಸರ್ಕಾರದ ಆಡಳಿತ ಯಂತ್ರವೇ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದೆ. ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. 4,000ಕ್ಕಿಂತ ಅಧಿಕ ಜನರು ಒಂದು ಬೆಳಗಾವಿಯಲ್ಲಿ ಪೊಲೀಸ್ ಭದ್ರತೆ ಇದೆ. ಇಷ್ಟೊಂದು ಪೊಲೀಸ್ ಪವರ್ ಇದ್ರೂ ಕೂಡ ಈ ರೀತಿಯ ಘಟನೆಗಳು ಆಗುತ್ತೆ ಅಂದರೆ ಇಷ್ಟರ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ನಾಡದ್ರೋಹಿಗಳು ಇದರಲ್ಲಿ ಒಂದು ಪುಂಡಾಟಿಕೆ ಗಡಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂತೋಷ್, ಓಕೆ, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. जय भवानी, जय शिवाजी,